ಯಾವ ಸಮಾಜ ನಮ್ಮನಿಟ್ಟು ದೊಡ್ಡವ್ರು ಮಾಡೈತಿ ಆ ಸಮಾಜದ ಋಣ ತೀರಿಸುವಂಥ ಕೆಲಸ ಯಾರು ಮಾಡ್ತಾರಪ್ಪ ಇವತ್ತು? ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು. ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರೆ, ದುಬೈದಾಗ ಆಸ್ತಿ ಮಾಡ್ತಾರ, ಮಾಸ್ಕೋದಾಗ ಮಾಡ್ತಾರ, ಆ ಮಾರಿಸಸ್ದಾಗ ಮಾಡ್ತಾರ, ಇಲ್ಲಿ ಕತ್ತಿ ಹೊಡಿತಾರ. ನಾವು ರೈತನ ಮಕ್ಕಳು, ರೈತನ ಹಾಕಿ ಅಲ್ಲೆಲ್ಲಿ ರೈತನ ಹಾಕಿ ಇವರೆಲ್ಲ ದುಬೈ ಮಕ್ಕಳು, ಈ ಭಾರತದ ಮಕ್ಕಳಲ್ಲ. ಭಾರತದಾಗ ಗಳಿಸಿದಂತ ರೊಕ್ಕ ದುಬೈದಾಗ ಆಸ್ತಿ ಮಾಡ್ತಾರ ಅಂದ್ರೆ ದುಬೈ ಮಕ್ಕಳು ಭಾರತದ ಮಕ್ಕಳು. ನಾವಿಲ್ಲಿ ಏನಾಗಿ ಹೇಳಿದ್ರು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್, ಚಿಂಚೋಳಿ ಅಂದ್ರ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂಥದ್ದು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ. ಆದರೆ ಎಷ್ಟು ತಾಂಡವ? ಸುಮಾರು 300 ತಾಂಡವ. 40% ಬಂಜಾರ ಸಮಾಜ ಐತೆ ಅಲ್ಲಿ ಚಿಂಚೋಳಿಯಲ್ಲಿ. ಪಾಪ ಉಮೇಶ್ ಜಾಧವ್ ಮಗ ನಮ್ಮ ಅವಿನಾಶ್ ನಿಂತಾಗ ನಾವು ಹೋದೆ. ಇಲೆಕ್ಷನ್ದಾಗ 4 ದಿವಸ ಅಲ್ಲೇ ಇದ್ದೆ. ಅಲ್ಲಿ ರೈತರು ಏನೂ ಕೇಳ್ತಿದ್ದಿಲ್ಲ, ಏನೂ ಬ್ಯಾಡ್ರಿ ಗೌಡ್ರ, ನಮ್ದೊಂದು ಸಕ್ರೆ ಕಾರ್ಖಾನೆ ಅರ್ಧಕ್ಕೆ ನಿಂತದ, ಇದು ಮಾಡಿಬಿಟ್ರೆ ನಾವೆಲ್ಲ ಬಂಜಾರ ಸಮಾಜದವರು, ಎಲ್ಲ ಸಮಾಜ ಲಿಂಗಾಯತರು, ಎಲ್ಲ ಸಮಾಜದ ಹೊಲ ಮನೆ ಅದಾವು, ನೀರು ರಗಡೆ ಐತಿ. ವೀರೇಂದ್ರ ಪಾಟೀಲ್ ನೀರು ಮಾಡಿಕೊಟ್ಟಾರ. ಒಂದು ಕಪ್ ಏನೋ ಮಾಡ್ಕೊಂಡು ನಾವು ಜೀವನ ಮಾಡಕ್ಕೆ ಸಾಧ್ಯ ಅಂತ ಹೇಳಿದ್ರೆ 10-11 ವರ್ಷ ಹಂಗೆ ಬಿದ್ದಿರ್ತದು. ಲೀಲಾವದಾಗ ಯಾರೂ ಲೀಲಾವದಾಗ ಟೆಂಡರ್ ಹಾಕಿದ್ದಿಲ್ಲ. ನಾನು ಆ ಟೆಂಡರ್ ಹಾಕಿ ಇಡೀ ದೇಶದಲ್ಲೇ ಒಂದು ನಂಬರ್ 1 ಇಥನಾಲ್ ಫ್ಯಾಕ್ಟ್ರಿ ಮಾಡಿದೆ. ಆದರೂ ನನಗೂ ಕಾಡಿದ್ರು, ನನಗೂ ಪರ್ಮಿಷನ್ ಇಲ್ಲ, ಅದು ಇಲ್ಲ, ಕೇಸ್ ಹಾಕಿ ನನಗೇನು ಕಾಡಿದ್ರು. ಆದರೆ ಈ ದೇಶನಾಗ ನ್ಯಾಯಾಲಯ, ಒಂದು ನ್ಯಾಯ ಅನ್ನುವಂಥದ್ದು ನ್ಯಾಯ ದೇವತೆ ಇದ್ದಾರೆ. ಇವತ್ತು ನಿಮ್ಮೆಲ್ಲರ ಆವಾದಿಂದ ಸುಪ್ರೀಂ ಕೋರ್ಟ್ ಹೇಳ್ತು 1 ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ನಿಮ್ಗೆ ಜೈಲಿಗೆ ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಕಾರ್ಖಾನೆ ಇವತ್ತು ಪ್ರಾರಂಭ ಆಯಿತು. ಇವತ್ತು ಚಾಮುಂಡಿ ತಾಯಿಗೆ ಹೋಗಿದ್ದೆ. ನಿನ್ನೆ ನಾನು ಬೇಡ್ಕೊಂಡಿದ್ದೆ ಚಾಮುಂಡಿ ತಾಯಿ ಅಂದರೆ ಇಡೀ ಕರ್ನಾಟಕದ ದೇವಿ. ಬೇಡ್ಕೊಂಡಿದ್ದೆ. ನಿನ್ನೆ ಅಡಿಕೆ ಕಲಿಸಿ ಬಂದೆ. ನಾ ಏನು ಹೇಳಕ್ಕೆ ಹೋಗ್ಬೇಕಂದ್ರೆ, ನಾನು ದೊಡ್ಡ ಸಂಸ್ಥೆ ಕಟ್ಟಿನಿ. ಇವತ್ತು ಒಂದು ಮಾತು ಹೇಳ್ತೀನಿ, ಪ್ರಕಾಶ್ ಚವ್ಹಾಣ್ ನಿಮ್ಮ ಸಮಾಜದಲ್ಲಿ ಒಂದು ರತ್ನ ಇದ್ದಂಗೆ. ತನ್ನ ಸ್ವಂತ ರೊಕ್ಕ ಖರ್ಚು ಮಾಡ್ತಾನಂದ್ರೆ ಮುಂದೆ ಸಮಾಜಕ್ಕೆ ಯಾವಾಗಲೂ ಮಾಡ್ಕೊಂಡು ಹೋಗ್ತಾನಂತ ನನಗೆ ಗ್ಯಾರಂಟಿ ಇವತ್ತು ಆಗೈತೆ. ಅದಕ್ಕೆ ಅವೇನು ರಿಯಲ್ ಎಸ್ಟೇಟ್ ಮಾಡ್ತಾನಲ್ಲ, ಅವ್ನಿಗೆ ಎಷ್ಟು ಸಾಲ ಬೇಕು, 100 ಕೋಟಿ ರೂಪಾಯಿ ಬೇಕು, 200 ಕೋಟಿ ಬೇಕು, ನಾ ಕೊಡ್ತೀನಿ. ಮೊದಲ ಫೈನಾನ್ಷಿಯಲಿ ಗಟ್ಟಿ ಆಗಲಿ. ಬರೇ ಬಿಜಾಪುರ ಜಿಲ್ಲಾದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಅಲ್ಲ, ಇಡೀ ಕರ್ನಾಟಕದಾಗ ಸೇವಾಲಾಲ್ ಮಹಾರಾಜ ಜಯಂತಿ ಮಾಡುವಂಥ ಶಕ್ತಿ ಕೊಡುವಂಥ ಶಕ್ತಿ ನಾವೆಲ್ಲ ಕೂಡಿಕೊಳ್ಳೋಣ. ಒಳ್ಳೆಯವ್ರು ಬೆಳೆಸ್ಬೇಕು, ಸಮಾಜದಲ್ಲಿ ಒಳ್ಳೆಯವ್ರನ್ನ ಬೆಳೆಸ್ಬೇಕು. ನೋಡ್ರಿ, ಇವತ್ತು ನಾವು ಇಲ್ಲಿ ಕಾರ್ಪೊರೇಷನ್ ಬೇಕಾದವ್ರು ಲಗ ಹೊಡೆದ್ರು. ಇವತ್ತು ಮಹಾಪೌರ ಹಾಲಮತದವ, ಒಬ್ಬ ಮಹಾಪೌರ ಬಂಜಾರ ಸಮಾಜದವ್ರು ನಾವು ಮಾಡೀವಿ ಬಿಜಾಪುರನಾಗ. ಅದಕ್ಕೆ ಬಿಜಾಪುರ ಸಿಟಿ ಒಳಗೆ ಯಾರು ಬಂಜಾರ ಸಮಾಜದವ್ರು ಮಹಾಪೌರ ಆಗೇ ಇಲ್ಲ. ಮುಂದೊಂದು ಕಾಲ ಬರ್ತದೆ ಬಿಜಾಪುರದ ಮಹಾಪೌರ, ಪೂಜ್ಯ ಮಹಾಪೌರ ಅನ್ಬೇಕಾಗ್ತದೆ. ನಾವೆಲ್ಲ MLA ಇದ್ರೇನು ಅಂಥ ಜಾಗನೂ ಒಂದಿಲ್ಲ, ಒಂದು ದಿವಸ ಬರ್ತದೆ. ನಾವು ಈ ಸರ್ಕಲ್ಲು ಭಾಳ ಮಂದಿ ಹೇಳ್ಕೋತಾರೆ, ನಾ ಮಾಡೀನಿ, ನೀ ಮಾಡೀನಿ ಅಂತೇಳಿ. ನಾನು ಬಿಜಾಪುರ ಒಂದು ಕಾಲಕ್ಕೆ ಪಕ್ಕೀರ್ ಬಸ್ತಿ ಊರು ಹತ್ತಿದ್ರು. ಬರೀ ಗಡ್ಡ ಬಿಟ್ಟಿದ್ದು, ಆ ಇದ್ರದ್ದು ಡಬ್ಬಿ ಹಿಡ್ಕೊಂಡು ಆ ನವಿಲಿನ ಗರಿ ತೊಗೊಂಡು ಗಡ್ಡೆ ಹಾಕ್ತಿದ್ರು. ಈಗ ಏನಾಗೈತೆ, ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜರ ನಗರ ಬಿಜಾಪುರ ಆಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬು ಜಗಜೀವನರಾಮ್ ನಗರ ಬಿಜಾಪುರ ಆಗಿದೆ. ಮಹಾರಾಣಾ ಪ್ರತಾಪ್ ಯಾರು ಗೊತ್ತಾನು? ರಾಜಸ್ಥಾನದಲ್ಲಿ ಮೂಲ ನೀವು ರಾಜಸ್ಥಾನದವ್ರು, ನೀವೆಲ್ಲ ಮಹಾರಾಣಾ ಪ್ರತಾಪ್ನ ವಂಶಕ್ಕೆ ಸೇರಿದವರು. ಮಹಾರಾಣಾ ಪ್ರತಾಪ್ ಅಡಿಯೊಳಗಿದ್ದಾಗ ಅವಾಗ ಅವ್ರ ಜೊಡ ಯಾರು ನಿಂತವ್ರಂದ್ರೆ ಬಂಜಾರ ಸಮಾಜದವ್ರು. ಮಹಾರಾಣಾ ಪ್ರತಾಪ್ ನೆಗ್ಗಿನ ಮುಳ್ಳಿನ ಬೀಚಿ ರೊಟ್ಟಿ ಮಾಡಿ ತಿಂದು ಅಕ್ಬರ್ ಅನ್ನೋಂಥವ, ಬರೀ ಅಕ್ಬರ ಮಹಾರಾಣ ಹೆಸರು ಕೇಳಿದ್ರೆ ಚೊಡ್ಡೆ ಹೊಯ್ಕೊತಿದ್ರು. ಶಿವಾಜಿ ಮಹಾರಾಜ
ಶಿವಾಜಿ ಮಹಾರಾಜರು ಈ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರೆ ನಾವು ಯಾರೂ ಹಿಂದೂ ಇರ್ತಿದ್ದಿಲ್ಲ. ಏನ್ ಹೇಳ್ತಾನೊಬ್ಬ ಕವಿ, ಕಾಶಿ ಕಲಾ ಜಾತಿ मथुरा मस्जिद होती, अगर शिवाजी न होता तो सबका सुन्नत होती. कटेंगे तो पटेंगे, पटेंगे तो ನಾವು ಅಕ್ಕಟ್ಟ ಇರಲಿಲ್ಲ, ನಾವು ಯಾರೂ ಉಳಿದಿಲ್ಲ, ನಮ್ಮ ಧರ್ಮ ಉಳಿದಿಲ್ಲ, ಸನಾತನ ಧರ್ಮ ಉಳಿದಿಲ್ಲ, ಬಂಜಾರ ಉಳಿದಿಲ್ಲ, ಲಿಂಗಾಯತರು ಉಳಿದಿಲ್ಲ, ದಲಿತರು ಉಳಿದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ. ಅದಕ್ಕೆ ನಾವೆಲ್ಲ ಒಂದಿರ್ಬೇಕು. ದೇಶದ ಬಂದಾಗ ನಾವೆಲ್ಲ ಒಂದಿರ್ಬೇಕು. ಮಹಾಕುಂಭ ನೋಡಕತ್ತೀರಿ 55-56